ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ. ತಮ್ಮಯ್ಯನವರು ಎಣ್ಣೆ ಕುಡಿಸ್ತಾರೆ ಅಂತಂದರು. ಆದರೆ 2008ರಲ್ಲಿ ಬೆಳವಡಿಕೆರೆ ಹತ್ರ ಒಬ್ಬ MG ರಸ್ತೆಯಲ್ಲಿ ಏನು ಜ್ಯುವೆಲರಿ ಮಾಲೀಕರ ತೋಟದಲ್ಲಿ ಏನು ಡ್ರಿಂಕ್ಸನ್ನು ನೀವೇ ತಯಾರು ಮಾಡಿ ಹುಬ್ಳಿಯಿಂದ ಜನ ಕಳಿಸಿ ತಯಾರು ಮಾಡಿ ಜನಗಳಿಗೆ ಹಂಚುವಂಥ ಸಂದರ್ಭ ಸಿಕ್ಕಿ ಬಿದ್ದು ನಿಮ್ಮ ಬಾಮೈದನೇ ಸಿಕ್ಕಿ ಹಾಕೊಂಡು ಏವನ್ ಆರೋಪಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಅಷ್ಟೊಂದು ತಪ್ಪು ಮಾಡಿ ಅದೆಲ್ಲ ಮಾಡಿದರೂ ಕೂಡ ಅಷ್ಟು ಜನರನ್ನು ಹಾಳು ಮಾಡಿದರೂ ಕೂಡ ಇವತ್ತು ಕೇವಲ ಅವರವರ ವೈಯಕ್ತಿಕ ವಿಚಾರ, ಏನು ಅವರವರ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಅವರ ವೈಯಕ್ತಿಕ ವಿಚಾರ. ಆದರೆ ನೀವು ಮೊನ್ನೆ ಒಂದು ಏನೋ ಅಪಘಾತ ಆಗುತ್ತೆ, ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೇಳ್ತಾರೆ, ಹೈವೇ ರಸ್ತೆಯಲ್ಲಿ ಏನಂತ ಹೇಳ್ತಾರೆ, OT ರವಿ ಅಂತ ಹೇಳಿದ್ದಾರೆ. ಯಾರು? ಜನರು, ನಾವೆಲ್ಲ ಹೇಳಿದ್ದು, ಜನರು ಹೇಳಿದ್ದಾರೆ OT ರವಿ ಅಂತಂದರೆ 2 ಅಮಾಯಕರನ್ನು ಜೀವ ತೆಗೆದಾಗ ನೀವು ಮಾತಾಡುವ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ್ವಿ, ದೂರದರ್ಶನ ಮಾಧ್ಯಮದಲ್ಲಿ OT ರವಿ ಕುಡ್ದಿದೆಯಾ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಆದರೆ ಇವತ್ತು 2 ಜೀವ ಹೋಯ್ತಲ್ಲ, ನಮ್ಮ ಮೇಲೆ ಹೇಳಿದ್ರು OT ತಮ್ಮಯ್ಯ ಅಂತ, OT ರವಿ ಅಂತ ಹೆಸರಿಟ್ಟಿದ್ದಾರೆ, ಜನನೇ ಹೇಳಿದ್ದಾರೆ. ಆದರೆ ನೀವು ಇವತ್ತು ಬಂದು ನಮ್ಮ ಶಾಸಕರ ಬಗ್ಗೆ ಈ ರೀತಿ ಮಾತನಾಡ್ತೀರಿ ಅಂದರೆ ಒಬ್ಬ ಘನತೆವೆತ್ತ ರಾಜಕಾರಣಿ ಯಾವ ರೀತಿಯಾಗಿ ಮಾತನಾಡಬೇಕು ಅಂತಕ್ಕಂಥ ತಮಗೆ ಅಷ್ಟು ಇದಿಲ್ವಾ? 4 ಬಾರಿ ಶಾಸಕರಾಗಿರಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಏನಕ್ಕಾಗಿ ವಾಪಸ್ ಕಳಿಸಿದ್ರು? ಈ ರೀತಿಯ ವರ್ತನೆಗಳಿಂದ, ಈ ರೀತಿಯ ಮಾತನಾಡೋದ್ರಿಂದಲೇ ನಿಮ್ಮನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಿಂದ ಕಿತ್ತೆತ್ತು ನೀವು ಕೆಲವರ ಇದರ ಮುಖಾಂತರ ಹಿಂಬಾಗಿಲಿಂದ ರಾಜಕಾರಣ ಬಂದು ಇವತ್ತು MLC ಅಂತ ಹೇಳ್ತೀನಿ ತಿರುಗಾಡ್ತಾ ಇದ್ದೀರಿ. ನಾವು ಅಕ್ರಮ ವಿಚಾರ, ಮದ್ಯ ವಿಚಾರ ಯಾಕೆ ಹೇಳ್ತಿದ್ವಿ ಅಂದರೆ, ನೀವು ಯಾವ ಧೈರ್ಯದ ಮೇಲೆ ಹೇಳಿದಿರಿ ನಮ್ಮ ಶಾಸಕರು ಕುಡಿತಾರೆ, ಜನಗಳು ಕುಡಿಸ್ತಾರೆ ಅಂತ? ಇವ್ರು ನೋಡಿದ್ದೀರಾ? ನೀವು ಅವ್ರು ಕುಡಿತಾರೆ ಜನಗಳಿಗೆ ಕುಡಿಸ್ತಿರೋದು ನೋಡಿದ್ದೀರಾ? ಜನಗಳಿಗೆ ಎಣ್ಣೆ ಹಂಚುತ್ತದೆ ನೋಡಿದ್ದೀರಾ ಬಾಟ್ಲಿಯಲ್ಲಿ? ನೀವು ಯಾವ ಆಧಾರದ ಮೇಲೆ ಹೇಳಿದಿರಿ? ನೀವು ಆಧಾರ ರಹಿತ ಆರೋಪ ಮಾಡಬೇಕಾದ್ರೆ ಸಾಕ್ಷಿ ಸಮೇತ ಇರಬೇಕು. ಆದರೆ 2008 ಕೇಸ್ಗೆ ಬನ್ನಿ, ಸಾಕ್ಷಿ ಸಮೇತ ತೋರಿಸ್ತೀವಿ ನಿಮಗೆ. FIR ಆಗಿರೋದು, ಕೇಸ್ ನಂಬರ್ ಆಗಿರೋದು, ಯಾರ ಮೇಲೆ ಏನಾಯಿತು, ಮೊದಲನೇದಲ್ಲಿ FIR ಅಲ್ಲಿ ಏನಿತ್ತು, ಆಮೇಲೆ ಏನಾಯಿತು ಅಂತ, ಚಾರ್ಜ್ ಶೀಟಲ್ಲಿ ಏನಾಯಿತು ಅಂತ ತೋರಿಸ್ಬೇಕಾ? ಸಂಪೂರ್ಣ ಮಾಹಿತಿ ಕೊಡ್ತೇವೆ ನಾವು. ಜನರಿಗೆ ತಪ್ಪುನ ಹೇಳೋದಿಲ್ಲ, ಆದರೆ ನೀವು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಮ ರಾಜಕೀಯ ಅನುಭವಕ್ಕೆ ತಕ್ಕಂತೆ ನಡೆಯುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.